ಗಿಡಿ ನೀನು ನನ್ನ ಮದುವೆಗೆ ಎಷ್ಟು ವರ್ಷ ಆತು? 11 ವರ್ಷ ಈ 11 ವರ್ಷದಾಗ ನಾನು ಯಾಕೆ ಮಾಡ್ಕೊಂಡೈತಿ ಒಮ್ಮೆ ಹೆಂಗೆ ಅನ್ಸೈತನ? ನಿಮ್ಮ ಅವ್ವ ಹೇಳಿ ನಿನ್ನ ಮುಂದೆ ನಾ ಯಾಕಪ್ಪ ಇಂಥ ಹುಡುಗ ಕೊಟ್ಟಾನಿ ಅಂತೇಳಿ ಒಮ್ಮೆ ಅಂದಾಳ. ನಾನು ಮಾಡ್ಕೊಂಡೇಕಿ ನಿನ್ನ ನನಗೆ ಕೊಟ್ಟಾಕಿ ನಿಮ್ಮ ಅವ್ವ. ನಿನಗೂ ಅಡಚಣಿಲ್ಲ, ನಿಮ್ಮ ಮಗು ಅಡಚಣಿಲ್ಲ. ಆದ್ರೂ ಕೆಲವೊಂದು ಮಂದಿಗೆ ಭಾಳ ಅಡಚಣೆ ಆಗತ್ತೆ. ನಿಮ್ಮ ಚಿಗೋಗಳ ಮುಂದೆ ನಿಮ್ಮ ಅವ್ವನ ಮುಂದೆ ಅಂತಾರತ್ತ, ಸಣ್ಣ ಹುಡುಗಿನ ಅಂಥ ಹುಡುಗಿ ಯಾಕೆ ಕೊಟ್ಟು, ಅವ್ನ ವಯಸ್ಸಾಗೈತಿ, ದಮ್ಮದಾನು, ಕರ್ಗದಾನು, ದುಡಿಯಾತಾನು, ಆದ ಈದ ಎಲ್ಲ ಮಾತಾಡ್ತಾರದ. ಹಾಂ ಆಯ್ತಪ್ಪ ಮಾತಾಡ್ರಿ. ಈಗ ನನಗೆ ಈ ಹುಡುಗಿನ ಕೊಟ್ಟಾರ, ಈ ಹುಡುಗಿ ಜೀವನ ಅಂತೂ ಹಾಳಾಗೈತಿ ನನಗೆ ಕೊಟ್ಟಾರ. ಆಯ್ತು, ಅವ್ರಿಗೆ ನೋಡಲಿಲ್ಲ ಪಾಪ, ಅವ್ರಿಗೆ ಗಡಬಡ್ದಾಗ ಕೊಟ್ಟರು. ಈಗ ನಿಮ್ಮ ಮಕ್ಕಳನ್ನ ಕೊಡ್ಬೇಕಾದ್ರೆ ನೀವು ಎಲ್ಲ ನೋಡಿ ಕೊಟ್ಟಿರಲ್ಲ. ಹುಡುಗಿಗೆ ನೌಕರಿ ಐತಿಲ್ಲೋ ನೋಡಿರಿ, ಹುಡುಗನ ಮನೆ ಚಲೋ ಐತಿಲ್ಲೋ ನೋಡಿರಿ, ಹುಡುಗ ಬೆಳಗದಂಗ್ಲೋ ನೋಡಿರಿ, ಎಲ್ಲ ನೋಡಿರಿ. ಆದ್ರೂ ನಿಮ್ಮ ಮಕ್ಕಳನ್ನ ಮದುವೆ ಮಾಡಿಕೊಟ್ಟಕಿಸಿಂದ ಗಂಡ ಮನೆ ಆಗ್ಬಿಡೋದಕ್ಕೆ ನೀವು ಮನೆ ಒಳದಾಗ ಹರಿಲಾಗ ತಂದು ಇಟ್ಕೊಂಡ್ರಿ. ಎದಕ್ಕೆ ತಂದು ಇಟ್ಕೊಂಡ್ರಿ? ಚೋದಿ ಮಕ್ಕಳ್ರ ಜೀವನ ಮಾಡೋಕೆ ಹೈಟ ವೇಟ ಸಂಬಂಧ ಬರಂಗಿಲ್ಲ. ನಿಮ್ಮವನು ಹೊಂದ್ಕೊಂಡು ಹೋಗೋ ಗುಣ ಇರ್ಬೇಕು. ಓಸಡಿ ಮಕ್ಕಳ್ರ ಮುಂದಿದ್ದು ನೋಡಿ ಹುರ್ಕೋದು ಬಿಡ್ರಿ. ನಿಮ್ಮ ಮನೆ ಹೆಂಗೆ ಉದ್ಧಾರ ಮಾಡ್ಬೇಕು ಆ ಕಡೆ ಲಕ್ಷ ಕೊಡ್ರಿ. ನಿಮ್ಮ ಅವನು ಚಿಪ್ಪಾಡಿ ಸುಳಿ ಮಕ್ಕಳ್ರ ತಂದು ಹಿಂಗಾಗಿ ನಾವು ಜಗ ಡಬ್ಬಿದ್ದು ಹೊಂಟೈತೆ.